ವಿವಿಧ ಪ್ರಕರಣಗಳಲ್ಲಿ ಮಾದಕ ವಸ್ತು ಸೇರಿದಂತೆ ಇತರೆ ವಸ್ತುಗಳನ್ನು ಜಪ್ತಿ ಮಾಡಿ 8 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ತಿಳಿಸಿದ್ದಾರೆ. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಫೆಬ್ರವರಿ 16ರಂದು ಅಕ್ರಮ ಮಾರಾಟ ಉದ್ದೇಶದಿಂದ ಬೆನಕಳ್ಳಿ ಮರಕಲ್ ರಸ್ತೆಯಲ್ಲಿ ಮೋಟಾರ್ ಸೈಕಲ್ಗಳ ಮೂಲಕ ಮಾದಕ ವಸ್ತು ಸಾಗಾಟ ಮಾಡುತ್ತಿದ್ದ ವೇಳೆ ದಾಳಿ ನಡೆಸಲಾಗಿದೆ. ದಾಳಿಯಲ್ಲಿ ನಾರ್ಕೋಟಿಕ್ ಅಂಶಗಳಿರುವ ಗುಳಿಗೆಗಳು, ಸಿರಪ್ ಬಾಟಲಿಗಳು ಹಾಗೂ 4 ದ್ವಿಚಕ್ರ ವಾಹನಗಳನ್ನು ಸೇರಿ ಸುಮಾರು 3,05,216 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದ್ದು, ಈ ಪ್ರಕರಣದಲ್ಲಿ 5 ಮಂದಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಹೇಳಿದರು. ಇನ್ನೊಂದು ಪ್ರಕರಣದಲ್ಲಿ ಹುಮ್ನಾಬಾದ್ ನಗರದ ಹಳೆ ಆರ್ಟಿಒ ಚೆಕ್ಪೋಸ್ಟ್ ಸಮೀಪ ಬುಧವಾರ ಮಧ್ಯರಾತ್ರಿ 3 ಆರೋಪಿಗಳು ಚಾಕು ಹಾಗೂ ಇತರೆ ಮಾರಕಾಸ್ತ್ರಗಳೊಂದಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಂತು ವಾಹನ ತಡೆದಿದ್ದಾರೆ. ತೆಲಂಗಾಣ ಮೂಲಕ ಐಚರ್ ವಾಹನವನ್ನ ನಿಲ್ಲಿಸಿ ಅದರಲ್ಲಿ ಸಾಗಿಸುತ್ತಿದ್ದ ಎಮ್ಮೆಗಳನ್ನ ನೆಪವಿಟ್ಟು ಚಾಲಕರಿಗೆ ಬೆದರಿಕೆ ಹಾಕಿ ಹಣ ಬೇಡಿಕೆ ಇಟ್ಟಿದ್ದಾರೆ. ಹಣ ನೀಡದಿದ್ದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ ಆರೋಪವೂ ಕೇಳಿಬಂದಿದೆ. ಈ ಸಂಬಂಧ 3 ಬಂಧಿಸಲಾಗಿದ್ದು, ಅವರಿಂದ 3 ಮಾರಕಾಸ್ತ್ರಗಳನ್ನ 2,500 ರೂಪಾಯಿ ನಗದು, 1 ಸ್ಕೂಟಿ ಹಾಗೂ ಎಮ್ಮೆಗಳನ್ನ ಸಾಗಿಸುತ್ತಿದ್ದ ಈಚರ್ ವಾಹನವನ್ನ ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಮಾಹಿತಿ ನೀಡಿದರು. ಜೆಕೆ ನ್ಯೂಸ್ ಕನ್ನಡ ಬೀದರ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಿನ್ನೆ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ಗೆ ಒಂದು ರಾಬರಿ ಪ್ರಕರಣ ದಾಖಲೆ ಆಗಿದೆ. ನೈಟ್ 2 ಗಂಟೆಗೆ ಒಂದು ಐಚರ್ ಗಾಡಿ ವೆಹಿಕಲ್ ಅಲ್ಲಿ ಸಂಗಾರೆಡ್ಡಿಯಿಂದ ಎಮ್ಮೆಗಳನ್ನು ಪರ್ಚೇಸ್ ಮಾಡಿಕೊಂಡು ಸಾಗಣೆ ಮಾಡ್ತಿರುವ 2 ಡ್ರೈವರ್ಗಳನ್ನು ತಡೆದು ಅವರ ಕಡೆಯಿಂದ ದುಡ್ಡನ್ನು ದೋಚಿಕೊಂಡು ಮೊಬೈಲ್ಸ್ ಅನ್ನು ತಗೊಂಡು ಅವರ ಓನರ್ಗೆ ಕಾಲ್ ಮಾಡಿಸಿ 2 ಲಕ್ಷ ತಗೊಂಡು ಬನ್ನಿ ಅಂತ ಡಿಮ್ಯಾಂಡ್ ಇಟ್ಟಿದ್ದ ಒಂದು ಗ್ಯಾಂಗ್ ನಿನ್ನೆ ನೈಟ್ ನಮ್ಮ ಹುಮ್ನಾಬಾದ್ ಪೊಲೀಸರು ಗಸ್ತಿನಲ್ಲಿದ್ದಾಗ ನೈಟ್ ರೌಂಡ್ಸ್ ಅಲ್ಲಿ ಸಿಕ್ಕಿದ್ದಾರೆ. ಅವರ ಕಡೆ ಒಂದು ಚಾಕು, 2 ಮಚ್ಚು ಸಿಕ್ಕಿದ್ದಾರೆ. ನೈಟ್ ಟೈಮು ಇವರು ಇದೇ ರೀತಿ ರೋಡ್ ಮೇಲೆ ಓಡಾಡುತ್ತಾ ವೆಹಿಕಲ್ಗಳನ್ನು ತಡೆದು ರಾಬರಿ ಮಾಡಬೇಕನ್ನೋ ಉದ್ದೇಶದಲ್ಲಿ ಮಚ್ಚುಗಳನ್ನು ಹಿಡಿದು ಜನರಿಗೆ ಹೆದರಿಸ್ಕೊಳ್ತಾ ಓಡಾಡ್ತಿದ್ದಾರೆ. ನಾವು ಖಚಿತ ಮಾಹಿತಿ ಮೇಲೆ ನೈಟ್ ರೌಂಡ್ಸ್ ಮಾಡ್ತಿರುವ ಡಿವೈಎಸ್ಪಿ ಇವರನ್ನ ಹಿಡಿದಿದ್ದಾರೆ. ಅವರ ಕಡೆ ಒಂದು ಬೈಕ್ ಮೇಲೆ ಬಲವಂತವಾಗಿ ಇವರನ್ನ ಕೂರಿಸಿಕೊಂಡು ಐಚರ್ ಗಾಡಿ ಡ್ರೈವರ್ಗಳನ್ನು ಕೂರಿಸಿಕೊಂಡು ಬೀದರ್ ಜಿಲ್ಲೆಯಿಂದ ಹೊರಗಡೆ ತಗೊಂಡು ಹೋಗಬೇಕಂತ ಪ್ರಯತ್ನ ಮಾಡುವಾಗ ಇಂಟರ್ಸೆಪ್ಟ್ ಮಾಡಿರ್ತಾರೆ ನಮ್ಮ ಹುಮ್ನಾಬಾದ್ ಪೊಲೀಸರು. ಸೊ 3 ಜನರನ್ನು ದಸ್ತಗಿರಿ ಮಾಡಿ ರಾಬರಿ ಕೇಸು ಪ್ಲಸ್ ಆರ್ಮ್ ಆಕ್ಟ್ ದಾಖಲೆ ಮಾಡಿದ್ದೇವೆ. ಅವ್ರನ್ನ ಸೆಕ್ಯೂರ್ ಮಾಡಿ ಇವತ್ತು ನಾವು ಜೆಸಿಗೆ ಒಪ್ಪಿಸ್ತಾ ಇದ್ದೇವೆ. 2ನೇ ಪ್ರಕರಣ ಜನವಾಡ ಪೊಲೀಸ್ ಸ್ಟೇಷನ್ ನಮ್ದು ಒಂದು NDPS ಪ್ರಕರಣ ದಾಖಲಾಗಿದೆ. 16ನೇ ತಾರೀಕು ಒಂದು ರೈಡ್ ಮಾಡಿದ್ದೇವೆ. ಖಚಿತ ಮಾಹಿತಿ ಮೇರೆಗೆ ಸುಮಾರು ಒಂದು 5 ಜನರು ಬೆನಕನಹಳ್ಳಿ ಪ್ಲಸ್ ಮರಕಲ್ ರೋಡಲ್ಲಿ ಈ ರೀತಿ ಮಾದಕ ವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಖಚಿತ ಮಾಹಿತಿ ಮೇರೆಗೆ ರೈಡ್ ಮಾಡಿ ಅವರನ್ನು ವಶಕ್ಕೆ ಪಡೆದಿದ್ದಾಗ ಸುಮಾರು 200 ಬಾಟಿಲ್ ಕಾಫ್ ಸಿರಪ್ಸ್ ಪ್ಲಸ್ ಸುಮಾರು ಒಂದು 3,000 ಮೇಲೆ ಟ್ಯಾಬ್ಲೆಟ್ಸ್, ಪೈವಿನ್ ಸ್ಪಾಸ್ ಪ್ಲಸ್ ಟ್ಯಾಬ್ಲೆಟ್ಸ್ ಅಂತ ಪೇನ್ ಕಿಲ್ಲರ್ಸ್ಗೆ, ಸೆಡಿಟಿವ್ಸ್ಗೆ, ಇನ್ಸೋಮ್ನಿಯಾ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟ್ಯಾಬ್ಲೆಟ್ಸ್ಗಳನ್ನ ಅನಧಿಕೃತವಾಗಿ ಯಾವುದೇ ಪರವಾನಗಿ ಇಲ್ಲದೆ, ಈವನ್ ದೋ ದೇ ಡೋಂಟ್ ಬಿಲಾಂಗ್ ಟು ಎನಿ ಮೆಡಿಕಲ್ ಫೀಲ್ಡ್ಗೆ ಸೇರಿದವರಲ್ಲದೇ ಇದ್ರೂ ಸಹ ಈ ರೀತಿ ಟ್ಯಾಬ್ಲೆಟ್ಗಳನ್ನು ಸಾಗಣೆ ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ರೈಡ್ ಮಾಡಿ ಅವರ ಕಡೆಯಿಂದ ಈ ಮಾಲನ್ನು ಜಪ್ತು ಮಾಡಿ ಪ್ರಕರಣ ದಾಖಲಿಸಿಕೊಂಡು ಅವರನ್ನು ಕೂಡ ನಾವು ಜೆಸಿಗೆ ಒಪ್ಪಿಸಿದ್ದೇವೆ. 5 ಆರೋಪಿಗಳಿದ್ದಾರೆ. ಇವರು ಲೋಕಲ್ ಹುಡುಗರನ್ನ, ಸ್ಟೂಡೆಂಟ್ಸನ್ನು, ಕಾಲೇಜ್ ಸ್ಟೂಡೆಂಟ್ಸನ್ನು ಗುರಿಯಾಗಿಸಿಕೊಂಡು ಕಾಫ್ ಸಿರಪ್ಗಳನ್ನು ಪ್ಲಸ್ ಟ್ಯಾಬ್ಲೆಟ್ಗಳನ್ನು ಮಾರ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಸೊ ಅವರನ್ನು ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಜೊತೆ 4 ಬೈಕ್ಗಳು ಪ್ಲಸ್ 2 ಲಕ್ಷ ಸುಮಾರು ಎಲ್ಲ ಕಾಫ್ ಸಿರಪ್ಸ್ ಪ್ಲಸ್ ಟ್ಯಾಬ್ಲೆಟ್ಸ್ ಎಲ್ಲ ವ್ಯಾಲ್ಯೂ 2 ಲಕ್ಷ ಇದೆ. ಸೊ ಅವ್ರ ಮೇಲೆ ಕೂಡ ನಾವು NDPS ಪ್ರಕರಣ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹುಡುಗರಿದ್ದಾಗ ಒಂದು 20 ವರ್ಷದ ಹುಡುಗರಿದ್ದಾಗ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. 3 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಪ್ರಕರಣ ಯಾವಾಗ ಸರ್ ಅದು
ಫಸ್ಟ್ ಪ್ರಕರಣ ಅಂದ್ರಲ್ಲ ಯಾವಾಗ ಅದು ನಿನ್ನೆ ನೈಟ್ ಆಗಿದೆ, ನೈಟ್ 2 ಗಂಟೆಗೆ ಆಗಿದೆ. ಡಿವೈಎಸ್ಪಿ ಅವರು ರೌಂಡ್ಸ್ ಅಲ್ಲಿ ಇದ್ದಾಗ ಅವರು ಐಚರ್ ಗಾಡಿಯನ್ನ ಹುಮ್ನಾಬಾದ್ ಸಿಟಿ ಒಳಗಡೆ ರ್ಯಾಂಡಮ್ಲಿ ತಗೊಂಡು ಹೋಗೋದನ್ನು ಗಮನಿಸಿ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದಾಗ ಒಬ್ಬನ ಕಡೆ ಮಚ್ಚು ಪ್ಯಾಂಟ್ ಅಲ್ಲಿ ಕೆಳಗಡೆ ಇಟ್ಕೊಂಡಿದ್ದು ನಮ್ಮ ಡಿವೈಎಸ್ಪಿ ಕಂಡು ಬರ್ತದೆ. ಸೊ ಅನುಮಾನ ಬಂದ ತಕ್ಷಣ ಇವನ್ ಜೊತೆ ಯಾರಿದ್ದಾರಂತ ನೋಡಿದ್ದಾಗ ಇನ್ನೂ ಇಬ್ಬರು ಲಾರಿ ಡ್ರೈವರ್ನ ಸ್ಕೂಟಿ ಮೇಲೆ ಕೂರಿಸ್ಕೊಂಡು ಒತ್ತಾಯಪೂರ್ವಕವಾಗಿ ಹುಮ್ನಾಬಾದ್ ಸಿಟಿಯಿಂದ ಹೊರಗಡೆ ಕರ್ಕೊಂಡು ಹೋಗೋದನ್ನ ನೋಡಿ ನಮ್ಮ ತಡೀತಾರೆ. ಸರ್, ಜನವರದಲ್ಲಿ ಆಗಿದ್ದು ಡ್ರಗ್ಸ್ ಲೋಕಲ್ ಹುಡುಗರು ಸರ್? 3 ಜನರು ಹುಮ್ನಾಬಾದ್ ಲೋಕಲ್ ಅವರು ಇದ್ದಾರೆ. ಒಬ್ಬರು ಮಾತ್ರ HPT ಕಳ್ಳತನ ಕೇಸ್ಗಳಿದ್ದಾವೆ. ಈ ಹಿಂದೆ ಯಾವ್ದಾದ್ರು ಪ್ರಕರಣದ ಭಾಗಿಯಾಗಿದ್ರೆ? ಹೌದು, ಒಬ್ಬನು ಕಳ್ಳತನ ಕೇಸ್ಗಳು ಭಾಗಿಯಾಗಿದ್ದಾರೆ. ಹೌದು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.